ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತುಂಬ ದಿನ ಆದಮೇಲೆ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ ಈಗ. ಈ ಜಾಗ ನೋಡ್ತಿದ್ರೆ ಎಲ್ರಿಗೂ ಗೊತ್ತಾಗ್ಬೋದು ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಬಂದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ವರದಾಪುರದಲ್ಲಿ ಇದ್ದೀನಿ. ವರದಾಪುರದ ಶ್ರೀಧರ ಆಶ್ರಮದಲ್ಲಿ ಇದ್ದೀನಿ ಈಗ ನಾನು. ಇಲ್ಲಿ ಫಸ್ಟಿಗೆ ನಿಮಗೆ ಕಾಣೋದೇನೆಂದರೆ ಗೋಶಾಲೆ ಕಾಣುತ್ತೆ. ಇಲ್ಲಿ ನೋಡಿ ಎಷ್ಟು ಹಸುಗಳಿದೆ, ಎಲ್ಲ ಹಸುಗಳನ್ನು ಇಲ್ಲಿ ಇಟ್ಟು ನೋಡ್ಕೊತಾ ಇದ್ದಾರೆ. ಗೋಶಾಲೆ ಇದು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಶ್ರೀಧರ ತೀರ್ಥ ಅಂತಿದೆ ನೋಡಿ. ಇಲ್ಲಿ ಇದು ಬಂದು ವರ್ಷದ 365 ದಿನಾನೂ ಇಲ್ಲಿ ನೀರು ಬೀಳ್ತಾನೆ ಇರುತ್ತಂತೆ. ನೀರಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ಅಂದರೆ ಸಣ್ಣ ದಪ್ಪ ಬರ್ಬೋದು. ಅದು ಬಿಟ್ಟರೆ ನೀರು ಮಾತ್ರ ವರ್ಷದ 365 ದಿನಾನೂ ಬರ್ತಾ ಇರುತ್ತಂತೆ. ಇಲ್ಲಿ ಸ್ನಾನ ಮಾಡಿದರೆ ಪಾಪಕರ್ಮಗಳೆಲ್ಲ ಹೋಗುತ್ತೆ. ಮತ್ತು ಹಾಗೆ ಇಲ್ಲಿ ಏನೇ ಚರ್ಮ ಕಾಯಿಲೆಗಳಿದ್ರೂ ಇಲ್ಲಿ ಬಂದು ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಹುಷಾರಾಗುತ್ತೆ ಅಂತ ಹೇಳ್ತಾರೆ. ಅದು ಇಲ್ಲಿದ್ದು ನಂಬಿಕೆ ಇದೆ. ಯಾವುದೇ ಥರ ಚರ್ಮದ್ದು ಕಾಯಿಲೆ ಏನೇ ಇದ್ರೂ ಹುಷಾರಾಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ. ವರ್ಷದ 350 ದಿನವೂ ಅಲ್ಲಿ ನೀರು ಬರ್ತಾನೆ ಇರುತ್ತಂತೆ. ಮತ್ತು ಅದು ಎಲ್ಲಿಂದ ಬರ್ತಿದೆ ಅಂತೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತೆ. ಅದನ್ನು ನೋಡಬೇಕು ಅಂತೇಳಿ ಹೋದವ್ರಿಗೆ ಯಾರ ಕೈಲೂ ಆಗಿಲ್ಲ ಅಂತೆ. ಜೊತೆಗೆ ಇನ್ನೊಂದು ಏನಂದರೆ, ಇದನ್ನು 1954ರಲ್ಲಿ ಮಹಾರಾಷ್ಟ್ರದ ಸಜ್ಜನಗಢಲ್ಲಿ ಶ್ರೀಧರ್ ಸ್ವಾಮೀಜಿ ಅಂತ ಸಂತರು ಅವರು ಇದನ್ನು ಸ್ಥಾಪಿಸಿದ್ದಂತೆ. ಹಾಗೆ ಸ್ವಲ್ಪ ದೂರದಲ್ಲಿ ಒಂದು ಧರ್ಮ ಧ್ವಜ ಅಂತ ಇದೆ. ನನಗಲ್ಲಿ ಹೋಗಿದ್ದೆ ನಾನು, ಆದರೆ ಅಲ್ಲಿ ಬಂದು ನನಗೆ ವೀಡಿಯೋ ಎಲ್ಲ ತೆಗಿಲಿಕ್ಕಾಗಲಿಲ್ಲ. ಯಾಕೆಂದರೆ ಮಳೆ ಬರ್ತಾಯಿತ್ತು. ನಾವು ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಜೋರು ಮಳೆ ಶುರು ಆಯಿತು. ಹಾಗೆ ಇಲ್ಲಿ ಒಂದೊಂದು ಹಸು ಕರುಗಳ ಮೇಲೆ ಒಂದೊಂದು ಇದು ಬರೆದು ಹಾಕ್ತಾಯಿರ್ತಾರೆ. ಅದು ಕಾರ್ ಬಂದುಬಿಟ್ಟು ಅವರು ಓಡಿಸ್ತಿದ್ದಂಥ ಕಾರ್ ಅಂತೆ. ಹಾಗೆ ಇಲ್ಲೆಲ್ಲ ನೋಡ್ಬೋದು ನೀವು. ದೇವಸ್ಥಾನದ್ದು ಸುತ್ತಮುತ್ತ ತುಂಬ ಕ್ಲೀನ್ ಇದೆ. ಆಶ್ರಮದ ಸುತ್ತಮುತ್ತ ಕ್ಲೀನ್ ಇದೆ, ನೀಟಾಗಿ ಇಟ್ಟಿದ್ದಾರೆ. ಸಾಗರದಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿ ಇರ್ಬೋದು. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದೊಂದು ಪದಗಳನ್ನ ಬರೆದು ಹಾಕಿದ್ದಾರೆ. ಹಾಗೆ ಇಲ್ಲಿ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದ್ವಿ. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಹಸಿರಾಗಿದೆ ಎಲ್ಲ. ಯಾರೆಲ್ಲ ಇನ್ನೂ ಬಂದಿಲ್ಲ ಅವರೊಂದ್ಸರಿ ಬನ್ನಿ ಇಲ್ಲಿಗೆ. ಬಂದು ಒಂದ್ಸರಿ ಆಶ್ರಮಕ್ಕೆ ಭೇಟಿ ನೀಡಿ ಅಂತ ಹೇಳ್ತೀನಿ. ಹಾಗೆ ನಾನು, ಅಪ್ಪ, ಅಮ್ಮ, ಅಣ್ಣ, ನಮ್ಮನೆಯವರು, ಹಾಗೆ ನನ್ನ ಮಗ, ಇಷ್ಟು ಜನ ನಾವು ಬಂದಿದ್ದು ಟ್ರೈನಲ್ಲೇ. ಮತ್ತು ಸಾಗರದಿಂದ ಈ ಕಡೆಗೆ ನಾವು ಕಾರ್ ಮಾಡ್ಕೊಂಡು ಬಂದಿದ್ದು. ನಮಗೆ ಇಲ್ಲಿ ತಿಂಡಿ ವ್ಯವಸ್ಥೆ ಏನಿತ್ತು ಅಂದರೆ ಅವಲಕ್ಕಿ ಉಪ್ಪಿಟ್ಟು, ಕಷಾಯ, ಹಾಗೆ ಉಪ್ಪಿಟ್ಟು, ಟೀ ಇತ್ತು. ಕಷಾಯ ಬೇಕಾದವ್ರು ಕಷಾಯ ತಗೋಬೋದು, ಬೇಡ ಅಂದವ್ರು ಟೀ ತಗೋಬೋದು. ನಾನು ಮಾತ್ರ ಕಷಾಯ ತಗೊಂಡೆ. ಇಷ್ಟು ತಿಂಡಿ ಮುಗಿಸಿ ಮುಂದಿನ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಯಾವುದು ಅಂತ ಹೇಳ್ತೀನಿ ನೋಡಿ. ಹಾಗೆ ನಾವು ಮುಂದೆ ಬಂದು 4 ಕಿಲೋಮೀಟ್ರ್ ದೂರದಲ್ಲಿ, ಸಾಗರದಿಂದ 4 ಕಿಲೋಮೀಟ್ರ್ ದೂರದಲ್ಲಿರೋ ಅಘೋರೇಶ್ವರ ದೇವಸ್ಥಾನಕ್ಕೆ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ದೊಡ್ಡದು, ಹಾಗೆ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನನ ಕೆಳದಿ ರಾಜವಂಶದ ಸದಾಶಿವ ನಾಯ್ಕ ಅವರು ನಿರ್ಮಿಸಿದ ದೇವಸ್ಥಾನ ಅಂತ ಇದನ್ನು. ಹಾಗೆ ಈ ದೇವಸ್ಥಾನ ಇರೋದು ಯಾರಿಗೂ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತೆ. ಎಷ್ಟೋ ಜನಕ್ಕೆ ಈ ದೇವಸ್ಥಾನ ಇದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಅಂತೆ. ಯಾರಿಗೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿದವರು ಯಾರಾದರೂ ಬನ್ನಿ, ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಇದನ್ನು ಶಿವನ ಅವತಾರಕ್ಕೆ ಹೆಸರುವಾಸಿಯಾಗಿರುವ ಅಘೋರೇಶ್ವರ ದೇವಸ್ಥಾನ ಅಂತಲೇ ಕರೀತಾರೆ ಇದನ್ನು. ಒಳಗಡೆನೂ ತುಂಬ ಚೆನ್ನಾಗಿದೆ. ಕ್ಯಾಮೆರಾ ಅಲೋ ಇರಲಿಲ್ಲ, ಆದರೆ ನನಗೆ ಗೊತ್ತಿಲ್ಲದಲೇ ನಾನು ಸ್ವಲ್ಪ ಒಳಗಡೆ ವೀಡಿಯೋ ಮಾಡಿದ್ದೀನಿ. ಮತ್ತು ಅಲ್ಲಿ ಹೇಳಿದರು ನನಗೆ ವೀಡಿಯೋಸ್ ಎಲ್ಲ ಏನು ತೆಗಿಬೇಡಿ ಅಂತ ಹೇಳಿ. ಹಾಗಾಗಿ ನಾನು ತೆಗಿಲಿಲ್ಲ, ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಹೊರಗಡೆನೂ ಚೆನ್ನಾಗಿದೆ, ಒಳಗಡೆನೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕಲ್ಲುಗಳು ನೋಡ್ಬೋದು, ಒಂದೊಂದು ಕಲ್ಲೂ. ಹಾಗೆ ಮುಂದೆ ನಂದಿ ಇದೆಯಲ್ವಾ, ಅದು ಅಘೋರೇಶ್ವರನ ಮುಂದೆ ಜೀವಂತವಾಗಿ ಕಲ್ಲಾಗಿರೋದಂತೆ ನಂದಿ ಬಂದು. ಮತ್ತು ಬೆಳೀತಾ ಇರುತ್ತಂತೆ, ಆ ನಂದಿ ಬೆಳೀತಾ ಇರುತ್ತಂತೆ. ಹಾಗಾಗಿ ಅಲ್ಲಿಗೂ ಒಂದು ದೇವಸ್ಥಾನ ಥರ ಕಟ್ಟಿದ್ದಾರೆ. ಅದನ್ನು ಸ್ವಲ್ಪ ಆಲ್ಟ್ರೋ ಮಾಡ್ತಾ ಇರ್ಬೋದು ಅನ್ಸುತ್ತೆ ಈಗ. ನೋಡಿ ಇಲ್ಲಿ ಒಂದೊಂದು ಕಲ್ಲು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸುತ್ತ ದೇವಸ್ಥಾನ ತುಂಬ ದೊಡ್ಡದಿದೆ, ನೋಡೋದಕ್ಕೂ ಚೆನ್ನಾಗಿದೆ. ಯಾರೆಲ್ಲ ಬಂದಿಲ್ಲ ಬನ್ನಿ ಒಂದ್ಸರಿ, ಇಲ್ಲಿ ಬಂದು ನೋಡಿ ಅಂತ ಹೇಳ್ತೀನಿ ನಾನು. ಹಾಗೆ ಇಲ್ಲೆಲ್ಲ ದೇವಸ್ಥಾನನೂ ಒಂದು ರೌಂಡ್ ಹಾಕಿ ನಾವು ಹೀಗೆ ಮುಂದೆ ಹೋಗ್ತಾ ಇರುವಾಗ ಇಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು. ಈ ದೇವಸ್ಥಾನನ ನೋಡಿಕೊಂಡು, ಅದೇ ಚಿಕ್ಕ ಚಿಕ್ಕ ದೇವಸ್ಥಾನ ಇತ್ತು, ಅದನ್ನು ನೋಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಎಷ್ಟು ದಟ್ಟವಾಗಿ ಬೆಳೆದಿದೆ ತುಳಸಿ ಗಿಡ. ಅದನ್ನು ನೋಡಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ 2 ಆನೆ ಇದೆ. ಆನೆದು
ಕಲ್ಲಲ್ಲಿ ಕೆತ್ತನೆ ಮಾಡಿರೋದಿದೆ, ಅದು ಚೆನ್ನಾಗಿದೆ. ಹಾಗೆ ಈ ದೇವಸ್ಥಾನ ಎಲ್ಲ ನೋಡಿ ಸಿಗಂದೂರು ಕಡೆ ಹೊರಟ್ವಿ ನಾವು. ಸಿಗಂದೂರು ಬ್ರಿಡ್ಜ್ ಯಾರೆಲ್ಲ ಹೋಗಿಲ್ಲ ಇನ್ನು, ನಾವೆಲ್ಲ ಲಾಂಚಲ್ಲಿ ಹೋಗಿದ್ವಿ. ಬ್ರಿಡ್ಜ್ ಆದಮೇಲೆ ನಾನು ಹೋಗ್ತಿರೋದು ಇದೆ ಫಸ್ಟ್. ನಾವು ಬ್ರಿಡ್ಜ್ ಮೇಲೆ ಹೋದ್ವಿ, ಚೆನ್ನಾಗಿತ್ತು. ಲಾಂಚಲ್ಲೂ ಚೆನ್ನಾಗಿರೋದು, ಅದೊಂಥರ ಎಕ್ಸ್ಪೀರಿಯನ್ಸ್. ಬ್ರಿಡ್ಜ್ ಮೇಲೂ ಇನ್ನೂ ಚೆನ್ನಾಗಿದೆ ಹೋಗೋದಕ್ಕೆ. ಶಿವಮೊಗ್ಗ ಬಂದಮೇಲೆ ಸಿಗಂದೂರು ಬರದಲ್ಲೇ ಇದ್ದರೆ ಹೇಗೆ, ನಾವು ಬಂದಿದ್ದೆ ಮೇಯ್ನು ಸಿಗಂದೂರಿಗೆ ಬರಬೇಕು ಅಂತಲೇ ಬಂದಿದ್ದು. ಹಾಗೆ ವರದಾಪುರ ಹಾಗೆ ಇಕ್ಕೇರಿ ಅದೆರಡೂ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದು ಸಿಗಂದೂರಿಗೆ. ಸಿಗಂದೂರು ಬ್ರಿಡ್ಜ್ ಮೇಲೆ ಬರ್ತಾ ಇದ್ದೀವಿ. ಬ್ರಿಡ್ಜ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು. ಲಾಂಚಲ್ಲಿ ಬಂದಿದ್ದೀವಿ, ಲಾಂಚ್ ಸ್ಟಾಪ್ ಆಗಿ ಬ್ರಿಡ್ಜ್ ಯಾವಾಗ ಓಪನ್ ಆಗಿದೆಯಲ್ಲ, ಓಪನ್ ಆದಮೇಲೆ ನಾವು ಬರ್ತಾ ಇರೋದು ಇದೇ ಫಸ್ಟ್. ಯಾರೆಲ್ಲ ಇನ್ನೂ ಬಂದಿಲ್ಲ ಬೇಗ ಬೇಗ ಬನ್ನಿ, ನೋಡಿ ಚೆನ್ನಾಗಿದೆ. ಸಿಗಂದೂರ್ಗೆ ಹೋದ್ವಿ. ಅಲ್ಲೂ ಅಷ್ಟೇ ಕ್ಯಾಮೆರಾ ಅಲೋ ಇರಲಿಲ್ಲ, ನಾನು ಬರೀ ಹೊರಗಡೆ ಮಾತ್ರ ತೊಗೊಂಡೆ. ನಾನು ಯಾವಾಗಲೂ ಸಿಗಂದೂರಿಗೆ ಬಂದಾಗ ನಮಗೆ ಕ್ಯೂ ಇರ್ತಾ ಇರಲಿಲ್ಲ, ಡೈರೆಕ್ಟ್ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಬಟ್ ಇವತ್ತು ಮಾತ್ರ ದಸರಾ ಇರೋದ್ರಿಂದ, ನವರಾತ್ರಿ ನಡೀತಾ ಇರೋದ್ರಿಂದ ಸ್ವಲ್ಪ ಕ್ಯೂ ಇತ್ತು, ಜನ ಇದ್ದರು. ಇಲ್ಲಿ ನೋಡಿ ಚಿಕ್ಕ ಹಸು, ಒಂದು ದೊಡ್ಡ ಹಸು ಇದೆ. ಇದನ್ನೆಲ್ಲ ನೋಡಿದ್ವಿ. ಒಳಗಡೆ ಕ್ಯಾಮೆರಾ ಅಲೋ ಇರಲಿಲ್ಲ, ಹಾಗಾಗಿ ನಾನು ಒಳಗಡೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಸಿಗಂದೂರಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ನೋಡಿಕೊಂಡು ಸೀದಾ ನಾವು ಹೋಗಿದ್ದು ಎಲ್ಲಿಗೆ, ಜೋಗ. ಶಿವಮೊಗ್ಗ ಅಂದಮೇಲೆ ಜೋಗ ಬಿಡೋಕ್ಕಾಗತ್ತಾ, ಹಾಗೆ ಜೋಗಕ್ಕೆ ಬಂದ್ವಿ. ಜೋಗದಲ್ಲಿ ನೀರಿತ್ತು, ಸ್ವಲ್ಪ ಇದೆ, ನೀರೆಲ್ಲ ಚೆನ್ನಾಗಿತ್ತು, ತುಂಬ ಇರಲಿಲ್ಲ, ಒಂದು ಸ್ವಲ್ಪ ಇತ್ತು. ಇಲ್ಲೆಲ್ಲ ಜೋಗದಲ್ಲಿ ನೋಡಿಕೊಂಡು ಎಲ್ಲ ಸುತ್ತ ನೋಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ಮನೆ ಕಡೆ. ಯಾರೆಲ್ಲ ಇನ್ನೂ ಈ ವರ್ಷದಲ್ಲಿ ಯಾರೆಲ್ಲ ಇನ್ನೂ ಜೋಗ ನೋಡಿಲ್ಲ, ಬಂದು ಜೋಗ ನೋಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ವಿಡಿಯೋನ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಹೆಂಗೆ ಫಾಲೋವರ್ಸ್ ಆಗ್ತೀರಾ ಹಾಗೆ ನಾನು ಇನ್ನು ಮುಂದೆ ಬೇರೆ ಬೇರೆ ವೀಡಿಯೋ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ನೀವು ನನಗೆ ಫಾಲೋನೇ ಮಾಡಲಿಲ್ಲ ಅಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ. ನೋಡಿ ಇಲ್ಲಿ ಜೋಗದಲ್ಲಿ ನೋಡ್ಬೋದು, ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ನನ್ನ ವೀಡಿಯೋ ಮುಖಾಂತರ ಮನೇಲೇ ಕೂತ್ಕೊಂಡು ನೋಡಿ. ಯಾರೆಲ್ಲ ಇಲ್ಲಿ ಬಂದು ನೋಡಬೇಕು ಅಂತಿದೆ ಅವರು ಅಷ್ಟೇ, ನನ್ನ ವೀಡಿಯೋ ನೋಡ್ಬಿಟ್ಟು ಇಲ್ಲಿ ಬಂದುಬಿಟ್ಟೆ ನೋಡಿರಿ. ಜೋಗ ಅಷ್ಟೇ, ಜೀವನದಲ್ಲಿ ಒಂದು ಸರಿನಾದರೂ ಜೋಗ ನೋಡಲೇಬೇಕಂತೆ. ಹಾಗಾಗಿ ನಾವು ಒಂದು ಸರಿ ಅಲ್ಲ, ನಾನು ಸುಮಾರು ಸಲ ಬಂದಿದ್ದೀನಿ. ಈ ವರ್ಷದಲ್ಲಿ ಇದೇ ಫಸ್ಟ್ ಬಂದು ನೋಡ್ತಾ ಇರೋದು. ಹಾಗೆ ಮುಂದೆ ಬಂದ್ವಿ. ಇಲ್ಲೊಂದು ಕಪಿ ಮಂಗಣ್ಣ ಕೂತಿತ್ತು, ಅದನ್ನು ನೋಡಿಕೊಂಡು ನಮ್ಮ ದೇವಸ್ಥಾನ ಟೆಂಪಲ್ ರನ್ ಏನೇನಿದೆ ಅದನ್ನು ಮುಗಿಸಿ ಮನೆ ಕಡೆ ಹೊರಟ್ವಿ. ಏನಿಲ್ಲ, ಸಾಗರಕ್ಕೆ ಬಂದ್ವಿ, ತಿರ್ಗಾ ಟ್ರೈನ್ ಹತ್ತಿ ಮನೆಗೆ ಹೋದ್ವಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.